10ನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಆಧಾರಿತ ವಿಡಿಯೋಗಳ ಸರಣಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ 30 ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಚರ್ಚೆ ಮಾಡ್ತಾ ಇದ್ದೇನೆ. ಇದು SSLC ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳ ಜೊತೆಗೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ಸ್ನೇಹಿತ ಮಿತ್ರರಿಗೂ ಸಹ ಉಪಯೋಗಕಾರಿಯಾಗಿರುವಂತಹ ವಿಡಿಯೋ ಆಗಿದ್ದು 30 ಪ್ರಮುಖವಾಗಿರುವಂತಹ ಪ್ರಶ್ನೆಗಳಿದ್ದಾವೆ. ಪೂರ್ತಿಯಾಗಿರುವಂತಹ ವಿಡಿಯೋ ನೋಡಿ, ನಿಮಗೆ ಬಹಳ ಉಪಯೋಗಕಾರಿಯಾಗಿರುವಂತಹ ವಿಡಿಯೋ ಆಗಿದೆ. ಮೊದಲನೇ ಪ್ರಶ್ನೆ, ದೂರ ಸಂವೇದಿ ವ್ಯವಸ್ಥೆ ಎಂದರೆ ಏನು? ಭೂಮಿಯ ಮೇಲಿನ ಮಾಹಿತಿಗಳನ್ನು ಸಂವೇದನೆಯ ಮೂಲಕ ಸಂಗ್ರಹಿಸುವುದನ್ನ ದೂರ ಸಂವೇದಿ ವ್ಯವಸ್ಥೆ ಅಂತ ಹೇಳಿ ಕರೆಯಲಾಗ್ತದೆ. ಕೈಗಾರಿಕಾ ಪ್ರದೇಶ ಎಂದರೆ ಏನು? ಒಂದೇ ಬಗೆಯ ಅಥವಾ ವಿವಿಧ ಬಗೆಯ ಕೈಗಾರಿಕೆಗಳು ಅಧಿಕ ಸಂಖ್ಯೆಯಲ್ಲಿ ಕೇಂದ್ರೀಕೃತಗೊಂಡ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶ ಅಂತ ಹೇಳಿ ಕರೆಯಲಾಗ್ತದೆ. ಭಾರತದ ಅತಿ ಮುಖ್ಯ ಲೋಹ ಆಧಾರಿತ ಕೈಗಾರಿಕೆ ಯಾವುದು? ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಭಾರತ ಅತಿ ಮುಖ್ಯ ಲೋಹ ಆಧಾರಿತ ಕೈಗಾರಿಕೆ ಆಗಿದೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಮೂಲ ಕೈಗಾರಿಕೆ ಎನ್ನಲು ಕಾರಣ ಏನು? ಕಬ್ಬಿಣ ಮತ್ತು ಉಕ್ಕು ಎಂಜಿನಿಯರಿಂಗ್, ರೈಲ್ವೆ, ಎಂಜಿನ್, ಯಂತ್ರೋಪಕರಣ, ಸ್ವಯಂ ಚಾಲಿತ ವಾಹನ, ಕೃಷಿ ಉಪಕರಣ ಮೊದಲಾದ ಕೈಗಾರಿಕೆಗಳಿಗೆ ಬಹಳ ಅತಿ ಅವಶ್ಯಕವಾಗಿರುವಂಥದ್ದು. ಈ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳನ್ನು ಆಧರಿಸಿ ಇವೆಲ್ಲ ವಸ್ತುಗಳು ಉತ್ಪಾದನೆ ಆಗಿರುವ ಕಾರಣಕ್ಕೋಸ್ಕರ ಇದು ಬಹಳ ಮೂಲ ಕೈಗಾರಿಕೆ ಅಂತೇಳಿ ಕರೆಯಲಾಗ್ತದೆ. ಭಾರತದಲ್ಲಿ ಮೊಟ್ಟ ಮೊದಲು ಆಧುನಿಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆರಂಭವಾದ ಸ್ಥಳ ಯಾವುದು? ಕುಲ್ಟಿ 1874ರಲ್ಲಿ ಪ್ರಾರಂಭಿಸಲಾಯಿತು. ಇದು ಭಾರತದ ಮೊಟ್ಟ ಮೊದಲ ಆಧುನಿಕ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತ ಹೇಳಿ ಕರೆಯಲಾಗ್ತದೆ. ವಾಸ್ತವವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆರಂಭ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. JN ಟಾಟಾರವರು ಭಾರತದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಆರಂಭ ಮಾಡಿರುವಂತಹ ಕೀರ್ತಿ ಇವರಿಗೆ ಸಲ್ಲುತ್ತದೆ. JN ಟಾಟಾರವರು ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಸ್ಥಾಪಿಸಿದ ಸ್ಥಳ ಯಾವುದು? ಸಾಕ್ಷಿ 1907ರಲ್ಲಿ ಇವರು ಸ್ಥಾಪನೆ ಮಾಡಿರುವಂತಹ ಸ್ಥಳ ಆಗಿದೆ. ತಾಮ್ರ ಮತ್ತು ಉಕ್ಕಿನ ಬದಲಿ ವಸ್ತುವಾಗಿ ಬಳಸುವ ಲೋಹ ಯಾವುದು? ಅಲ್ಯೂಮಿನಿಯಂ ಅನ್ನ ತಾಮ್ರ ಮತ್ತು ಉಕ್ಕಿನ ಬದಲಿ ವಸ್ತುವಾಗಿ ಬಳಸುವಂತಹ ಲೋಹ ಆಗಿದೆ. ಅಲ್ಯೂಮಿನಿಯಂ ಕೈಗಾರಿಕೆ ಮೊದಲು ಆರಂಭವಾದ ಸ್ಥಳ ಯಾವುದು? ಜೈಕಾಯ 1942ರಲ್ಲಿ ಅಲ್ಯೂಮಿನಿಯಂ ಕೈಗಾರಿಕೆ ಆರಂಭವಾಗಿರುವಂತಹ ಮೊದಲ ಸ್ಥಳ ಆಗಿದೆ. ಎರಡನೇ ಲೋಹ ಆಧಾರಿತ ಉದ್ದಿಮೆ ಯಾವುದು? ಅಲ್ಯೂಮಿನಿಯಂ ಕೈಗಾರಿಕೆಯು ಎರಡನೇ ಪ್ರಮುಖವಾಗಿರುವಂತಹ ಲೋಹ ಆಧಾರಿತ ಉದ್ದಿಮೆಯಾಗಿದೆ. ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಎಷ್ಟನೇದಿದೆ? 11ನೇ ಸ್ಥಾನ ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಭಾರತದ್ದು ಇದೆ. ಭಾರತ ಅಪಾರ ಅಲ್ಯೂಮಿನಿಯಂ ಬೇಡಿಕೆಯನ್ನು ನೀಗಿಸಲು ಕೈಗೊಳ್ಳುವ ಕ್ರಮವೇನು? ಅಪಾರವಾಗಿರುವಂತಹ ಅಲ್ಯೂಮಿನಿಯಂನ ಅವಶ್ಯಕತೆ ಇದೆ, ಆ ಕಾರಣಕ್ಕೋಸ್ಕರ ಇದು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುತ್ತದೆ. ಭಾರತದ ಮೊಟ್ಟ ಮೊದಲ ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆ ಆರಂಭವಾದ ಸ್ಥಳ ಯಾವುದು? ಮುಂಬೈ 1854ರಲ್ಲಿ ಮೊಟ್ಟ ಮೊದಲ ಆಧುನಿಕ ಹತ್ತಿ ಬಟ್ಟೆ ಕೈಗಾರಿಕೆ ಸ್ಥಾಪನೆಯಾಗಿರುವಂತಹ ಸ್ಥಳ ಆಗಿದೆ. ಪ್ರಪಂಚದಲ್ಲಿ ಹತ್ತಿ ಉತ್ಪಾದನೆ ಪ್ರಥಮ ದ್ವಿತೀಯ ರಾಷ್ಟ್ರಗಳು ಯಾವುವು? ಚೀನಾ ಪ್ರಥಮ ಸ್ಥಾನ ಪಡೆದಿರುವಂತದ್ದು, ಭಾರತ ಎರಡನೇ ಸ್ಥಾನ ಪಡೆದಿರುವಂತಹ ರಾಷ್ಟ್ರ ಆಗಿದೆ. ಹತ್ತಿ ಜವಳಿ ವಸ್ತು ರಫ್ತು ಮಾಡಲು ಭಾರತದ ಸ್ಥಾನ ಎಷ್ಟನೇದು? ದ್ವಿತೀಯ ಸ್ಥಾನ ಹತ್ತಿ ಮತ್ತು ಜವಳಿ ವಸ್ತುಗಳ ರಫ್ತಿನಲ್ಲಿ ಇರುವಂತದ್ದು ಇದೆ. ದೇಶದ ಹತ್ತಿ ಜವಳಿ ವಸ್ತುಗಳ ಉತ್ಪಾದನೆ ಪ್ರಥಮ ದ್ವಿತೀಯ ರಾಜ್ಯಗಳು ಯಾವುವು? ಮಹಾರಾಷ್ಟ್ರ ರಾಜ್ಯವು ಪ್ರಥಮ ಸ್ಥಾನ ಪಡೆದರೆ ಗುಜರಾತ್ ರಾಜ್ಯ ದ್ವಿತೀಯ ಸ್ಥಾನ ಪಡೆದಿದೆ. ಭಾರತದ ಕಾಟನ್ ಪೊಲೀಸ್ ಭಾರತದ ಮ್ಯಾಂಚೆಸ್ಟರ್ ಎಂದು ಮುಂಬೈಯನ್ನು ಕರೆಯಲು ಕಾರಣವೇನು? ಪ್ರಸಿದ್ಧ ಹತ್ತಿ ಜವಳಿ ಉತ್ಪಾದನಾ ಕೇಂದ್ರವಾಗಿರುವ ಕಾರಣಕ್ಕೋಸ್ಕರ ಇದನ್ನ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯಲಾಗ್ತದೆ. ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ನಲ್ಲಿ ಅತಿ ಹೆಚ್ಚು ಜವಳಿ ಉದ್ಯಮ ಕೇಂದ್ರೀಕೃತವಾಗಿರುವ ರೀತಿಯಲ್ಲಿ ಭಾರತದಲ್ಲಿ ಮುಂಬೈಯಲ್ಲಿ ಕೇಂದ್ರೀಕೃತವಾಗಿರುವ ಕಾರಣಕ್ಕೋಸ್ಕರ ಇದನ್ನ ಭಾರತದ ಮ್ಯಾಂಚೆಸ್ಟರ್ ಅಥವಾ ಭಾರತದ ಕಾಟನ್ ಪೊಲೀಸ್ ಅಂತ ಹೇಳಿ ಮುಂಬೈಗೆ ಕರೆಯಲಾಗ್ತದೆ. ಪ್ರಪಂಚದಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಭಾರತದ ಸ್ಥಾನ ಎಷ್ಟನೇದು? ಬ್ರೆಜಿಲ್ ಮೊದಲನೇ ಸ್ಥಾನ ಪಡೆದರೆ ಭಾರತ ಎರಡನೇ ಸ್ಥಾನ ಪಡೆದಿದೆ. ಕಾಗದ ಕೈಗಾರಿಕೆಗೆ ಮೊದಲ ಆರಂಭವಾದ ಸ್ಥಳ ಯಾವುದು? ಸೇರಾಂಪುರ್ 1932ರಲ್ಲಿ ಕಾಗದ ಕೈಗಾರಿಕೆ ಮೊದಲು ಆರಂಭವಾಗಿರುವಂತಹ ಸ್ಥಳ ಆಗಿದೆ. ವಾಸ್ತವವಾಗಿ ಯಶಸ್ವಿ ಕಾಗದ ಕಾರ್ಖಾನೆ 1870ರಲ್ಲಿ ಆರಂಭವಾದ ಸ್ಥಳ ಯಾವುದು? ಬಾಲ್ಲಿ ಅನ್ನೋ ಸ್ಥಳದಲ್ಲಿ ವಾಸ್ತವವಾಗಿ ಯಶಸ್ವಿಯಾಗಿರುವಂತಹ ಒಂದು ಕಾಗದ ಕೈಗಾರಿಕೆ ಪ್ರಾರಂಭ ಆಯಿತು. ವಿಶ್ವ ಮಹಾಸಮರಗಳ ಅವಧಿ ಹಾಗೂ ಸ್ವತಂತ್ರ ನಂತರ ಹೆಚ್ಚು ಪ್ರಚಲಿತಗೊಂಡ ಕಾರ್ಖಾನೆ ಯಾವುದು? ಬಾಲಿ ಕಾಗದ ಕೈಗಾರಿಕೆಯು ವಿಶ್ವ ಮಹಾಸಮರದ ಅವಧಿ ಮತ್ತು ಸ್ವತಂತ್ರ ನಂತರ ಹೆಚ್ಚು ಪ್ರಚಲಿತಗೊಂಡಿರುವಂತಹ ಕಾಗದ ಕೈಗಾರಿಕೆ ಆಗಿದೆ. ಜ್ಞಾನಾಧಾರಿತ ಕೈಗಾರಿಕೆ ಎಂದರೇನು? ಜ್ಞಾನಾಧಾರಿತ ಉತ್ಪಾದನೆ ಹಾಗೂ ಸೇವೆಗಳನ್ನು ಒಳಗೊಂಡಿರುವಂತಹ ಉದ್ಯಮಗಳಿಗೆ ಜ್ಞಾನಾಧಾರಿತ ಕೈಗಾರಿಕೆ ಅಂತ ಹೇಳಿ ಕರೆಯಲಾಗ್ತದೆ. ಇಂದು ದೇಶದಲ್ಲಿ ತೀವ್ರಗತಿಯಲ್ಲಿ ಅಭಿವೃದ್ಧಿಗೊಳ್ಳುತ್ತಿರುವ ಉದ್ಯಮ ಯಾವುದು? ಜ್ಞಾನಾಧಾರಿತ ಕೈಗಾರಿಕೆಗಳೇ ಹೆಚ್ಚು ತೀವ್ರ ರೀತಿಯಲ್ಲಿ ಅಭಿವೃದ್ಧಿ ಸಾಧಿಸ್ತಾ ಇದ್ದೇವೆ. ಜ್ಞಾನಾಧಾರಿತ ಕೈಗಾರಿಕೆಗೆ ಅವಶ್ಯವಾದುದು ಏನು? ಮಾಹಿತಿ ತಂತ್ರಜ್ಞಾನವು ಜ್ಞಾನಾಧಾರಿತ ಕೈಗಾರಿಕೆಗೆ ಬಹಳ ಅವಶ್ಯವಾಗಿರುವಂತದ್ದು ಆಗಿದೆ. ಜ್ಞಾನಾಧಾರಿತ ಕೈಗಾರಿಕೆ ಎರಡು ಅಂಗಗಳು ಯಾವುವು? ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಜ್ಞಾನಾಧಾರಿತ ಕೈಗಾರಿಕೆಯ ಪ್ರಮುಖವಾಗಿರುವಂತಹ ಎರಡು ಅಂಗಗಳು. ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ ಸ್ಥಾಪಿಸಲು ಕಾರಣವೇನು? ಸಾಫ್ಟ್ವೇರ್ ಉದ್ಯಮದ ಉತ್ತೇಜನಕ್ಕಾಗಿ ಸಾಫ್ಟ್ವೇರ್ ತಂತ್ರಜ್ಞಾನ ಪಾರ್ಕ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಇದು 1995ರಲ್ಲಿ ಸ್ಥಾಪನೆ ಮಾಡಲಾಗಿದೆ.
ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲು ಕಾರಣವೇನು? ಬೆಂಗಳೂರು ಸಾಫ್ಟ್ವೇರ್ ಕೈಗಾರಿಕೆಯಲ್ಲಿ ಮಹತ್ವದ ಸ್ಥಾನ ಪಡೆದಿರುವ ಕಾರಣಕ್ಕೋಸ್ಕರ ಇದನ್ನ ಸಿಲಿಕಾನ್ ವ್ಯಾಲಿ ಅಂತ ಹೇಳಿ ಕರೆಯಲಾಗ್ತದೆ. ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆ ಇರುವ ಸ್ಥಳ ಯಾವುದು? ತೋರಣಗಲ್, ಕರ್ನಾಟಕದ ತೋರಣಗಲ್ನಲ್ಲಿ ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆ ಇರುವಂತಹ ಸ್ಥಳ ಆಗಿದೆ. ನೈಸರ್ಗಿಕ ಆಪತ್ತುಗಳೆಂದರೇನು? ನೈಸರ್ಗಿಕ ಅನಾಹುತಗಳಿಂದ ಆಗುವ ವ್ಯಾಪಕ ವಿನಾಶದ ಫಲವಾಗಿರುವಂಥದ್ದು ನೈಸರ್ಗಿಕ ಆಪತ್ತುಗಳಾಗಿದೆ. ಆವರ್ತ ಮಾರುತ ಎಂದರೆ ಏನು? ಕಡಿಮೆ ಒತ್ತಡವುಳ್ಳ ಕೇಂದ್ರದ ಕಡೆಗೆ ಮಾರುತಗಳು ಚಕ್ರಾಕಾರದಲ್ಲಿ ಚಲಿಸುವುದನ್ನ ಆವರ್ತ ಮಾರುತಗಳು ಅಂತ ಹೇಳಿ ಕರೆಯಲಾಗ್ತದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಳಿ.